ನಾವಿವತ್ತು ಊರಿಗೆ ಹೊರಟಿದ್ದೀವಿ ಕೋಲಾರ್ಗೆ. ಅವಳು ನೋಡಿ ಸ್ವಲ್ಪ ದುಡ್ಡೆಲ್ಲ ಜಾಸ್ತಿ ಎತ್ಕೊಂಡ್ಬಿಟ್ಟು ದುಡ್ಡೆಲ್ಲ ಎಣಿಸ್ತಿದ್ದಾಳೆ. ಯಾರಾದ್ರೂ ಬಿರಿಯಾನಿ ತಿನ್ನಕ್ ಹೋದ್ರೆ ಇವಳು ಚಿತ್ರಾನ್ನ ಬಾಕ್ಸ್ ಅಲ್ಲಿ ಹಾಕೊಂಡ್ಬಂದು ಚಿತ್ರಾನ್ನ ತಿಂತಾ ಇದ್ದಾಳೆ ಗೈಸ್. ಹೋಗ್ತಾ ಹೋಗ್ತಾ ದಾರಿಯಲ್ಲಿ ಸುಲ್ತಾನ್ಗೆ ಹೋಗ್ಬಿಟ್ಟು ಸ್ವಲ್ಪ ನಾನ್ ವೆಜ್ ಎಲ್ಲ ತಿಂದ್ಬಿಟ್ಟು ಬಿರಿಯಾನಿ ಎಲ್ಲ ತಿಂದ್ಬಿಟ್ಟು ಮಳೆ ಬೇರೆ ಫುಲ್ ಮಳೆ ಬರ್ತಿತ್ತು. ನಮ್ಮ ಅಕ್ಕ ಅವ್ರ ಮನೆಯಲ್ಲಿ ನಮ್ಮ ಅಮ್ಮ ಇದ್ದರು. ಅಲ್ಲಿಗೆ ಹೋಗೋಷ್ಟರೊಳಗೆ ನಮ್ಮ ಅಕ್ಕ ನಮ್ಮ ಮಾವ ಬಂದಿದ್ದರು. ಪಾಪ ನಮ್ಮ ಅಕ್ಕಗೆ ಜ್ವರ ಅಂತ ನಮ್ಮ ಮಾವ ಹಾಸ್ಪಿಟ್ಲಿಗೆ ಕರ್ಕೊಂಬಂದಿದ್ರು ಕೋಲಾರ್ಗೆ. ಸ್ವಲ್ಪ ಅವ್ರ ಹತ್ರ ಎಲ್ಲ ಚೆನ್ನಾಗಿ ಮಾತಾಡಿಕೊಂಡು ನಮ್ಮ ಅಮ್ಮನ ಕರ್ಕೊಂಡು ಮತ್ತೆ ನಾವು ಊರಿಗೆ ಹೋದ್ವಿ. ಭತ್ತ ಹೇಳೋ ಬೆಳೆಯೋ ಟೈಮು. ಅಲ್ಲೋಗಿದ ತಕ್ಷಣ ನಮ್ಮೂರವರೆಲ್ಲ ಸಿಕ್ಕಿದ್ರು. ಪಾಪ ಅವ್ರ ಹತ್ರ ಎಲ್ಲ ಮಾತಾಡಿಕೊಂಡು ನಾರ್ಮಲಾಗಿ ಏನು ಮಾಡ್ತಿದ್ದೀರಾ ಏನು ಎತ್ತ ಅಂತ ಮಾತಾಡಿಕೊಂಡು ಹಂಗೆ ಪಕ್ಕದಲ್ಲಿ ನೋಡಿದ್ರೆ ಕುರಿ ಮೇಯಿಸ್ತಾಯಿದ್ರು. ಪಾಪ ಇನ್ನೂ ಚಿಕ್ಕ ಪಾಪು ಅದನ್ನು ಅವನು ಚಿಕ್ಕ ಹುಡುಗ ಸ್ಕೂಲಿಂದ ಬಂದು ಕುರಿ ಮೇಯಿಸ್ಕೊಂಡು ಆಟ ಆಡಿಸ್ಕೊತ ಇದ್ದ. ಅಲ್ಲೆಲ್ಲ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಭತ್ತ ತೊಗೊಂಡು ಮತ್ತೆ ನಾವು ಭತ್ತ ಎತ್ಕೊಳ್ಬೇಕಿತ್ತಲ್ವ, ಮಿಷನ್ಗೆ ಹಾಕಿಸ್ಕೊಳ್ಬೇಕೆ. ಭತ್ತ ತಗೊಂಡು ಇವಳು ನೋಡಿ ಆಟ ಆಡ್ತಿದ್ದಾಳೆ. ಅವನ ಹತ್ರ ಫುಲ್ ಆಟಗಳಾಡ್ಕೊಂಡು ಅವ್ರ ಹತ್ರ. ನಮ್ಮ ಸಡ್ಡ ಹತ್ರ ಸ್ವಲ್ಪ ಕರ್ಬೇವು ಹೂವು ಎಲ್ಲ ನಮ್ಮಮ್ಮ ನಿಂಬೆಹಣ್ಣೆಲ್ಲ ಬೆಳೆಸಿದ್ದಾರೆ. ಅದರಿಂದ ನಾವು ಬೆಂಗಳೂರಿಗೆ ಸ್ವಲ್ಪ ನಿಂಬೆಹಣ್ಣೆಲ್ಲ ತೊಗೊಂಡು ಇವ್ನು ನೋಡಿ ಬೀದಿಯಲ್ಲಿ ಹೋಗೋ ನಾಯಿಗಳನ್ನ ಯಾವ ನಾಯಿಗಳನ್ನೂ ಬಿಡೋಲ್ಲ ಇವನು. ಎಲ್ಲ ಎತ್ಕೊಬಂದು ಅವನು ಮನೆ ಹತ್ರ ಇಟ್ಕೊತಾನೆ. ಕರಿಬೇವು ನಿಂಬೆಹಣ್ಣು ಅದೆಲ್ಲ ಕಿತ್ಕೊಂಡು ಮನೆ ಹತ್ರ ಬಂದ್ವಿ. ಮನೆ ಹತ್ರದಿಂದ ಸ್ಟಾರ್ಟ್ ಮಾಡಿದ್ವಿ. ಪಕ್ಕದೂರಿಗೆ ಹೋಗ್ಬೇಕು ನಾವು ಮಿಷನ್ಗೆ ಹಾಕ್ಸ್ಕೊಳ್ಳೋಕ್ಕೆ. ಎಷ್ಟು ದೊಡ್ಡ ಬೆಟ್ಟ ಗೊತ್ತಾ ಅಲ್ಲಿ ಮಿಷನ್ ಪಕ್ಕ. ಮಿಷನ್ಗೆ ಬರೋಷ್ಟೊಳಗೆ ಹೆಂಗೋ ಖಾಲಿ ಇತ್ತು ಮತ್ತು ಕರೆಂಟ್ ಇತ್ತು. ನಮ್ಮ ಅದೃಷ್ಟ ಏನಂದರೆ ಒಂದೊಂದು ಸತಿ ಕರೆಂಟ್ ಹೋಗ್ಬಿಟ್ರೆ ಹಳ್ಳಿಗಳ ಕಡೆ ಕರೆಂಟ್ ಬರೋದೇ ಜಾಸ್ತಿ ಹೊತ್ತಾಗ್ಬಿಡುತ್ತೆ. ಎಲ್ಲ ಮಿಷನ್ಗೆಲ್ಲ ಎತ್ಕೊಂಡು ಮೂಟೆಗಳು ನಮ್ಮದು 2 ಮೂಟೆ ಇತ್ತು. 1 ಕ್ವಿಂಟಲ್ ಭತ್ತ ಎಲ್ಲ ತೊಗೊಂಡು ಭತ್ತ ಮಿಷನ್ಗೆ ಹಾಕ್ಸ್ಕೊಂಡು ಮತ್ತು ನೋಡಿ ರೆಡ್ ಅಕ್ಕಿ ತೊಗೊಂಡಿದ್ವಿ ನಾವು. ಆ್ಯಕ್ಚುಲಿ ಇಲ್ಲಿ ವೈಟ್ ಅಕ್ಕಿ ತೊಗೊಂಡಿದ್ದೀವಿ. ಬಟ್ ಇದೇನೋ ತುಂಬ ಒಳ್ಳೇದಂತ ಮಿಷನೆಲ್ಲ ಹಾಕಿಸ್ಕೊಂಡು ನಮ್ಮ ಟೋಲ್ಗೇಟಲ್ಲಿರೋ ಚೇಪೆಕಾಯಿನ ತೊಗೊಂಡು ಬಂದ್ವಿ. ಪಾಪ ಅವಳೇ ಎತ್ಕೊಂಡು ಹೋಗ್ತಿದ್ಲು. ನಾವೆಲ್ಲ ತಿಂದಿದ್ವಿ ಅಂತ ಮನೇಲಿ ಭೈರವ ಇದ್ದಂತ ಭೈರವಾಗಿ ಚಿಕನ್ ತೊಗೊಳೋಕ್ಕೆ ನಾನು ನನ್ನ ಔಟ್ಸೈಡ್ ಬಂದು ಚಿಕನ್ ತೊಗೊಂಡು ಮತ್ತೆ ನನ್ನ ನೆಕ್ಸ್ಟ್ ಬ್ಲಾಗಲ್ಲಿ